ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನೆಲ್. ಇವತ್ತಿನ ಮುಂದೆ ನಾನು ಬೆಂಡೆಕಾಯಿ ಯೂಸ್ ಮಾಡ್ಕೊಂಡ್ಬಿಟ್ಟು ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರು ಅಂತಲೂ ಹೇಳ್ಬೋದು, ಯಾವ ಥರ ಮಾಡೋದಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಯೂಶ್ವಲಿ ಬೆಂಡೆಕಾಯಿ ಇದ್ದರೆ ಪಲ್ಯನ ಮಾಡ್ಕೊಂಡು ಊಟ ಮಾಡ್ತೀವಿ, ಬಟ್ ರೈಸು, ಮುದ್ದೆ, ಚಪಾತಿಗೆಲ್ಲ ಈ ಥರ ಬೆಂಡೆಕಾಯಿ ಹುಳಿನ ಮಾಡಿಕೊಂಡು ತಿನ್ನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಇವನ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸಖತ್ತಾಗಿ ಬಂದಿತ್ತು ಮಾತ್ರ ಟೇಸ್ಟ್ ಎಲ್ಲ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೆಂಡೆಕಾಯಿ ಹುಳಿ. ಸೊ ಬನ್ನಿ ನೋಡೋಣ ಯಾವ ಥರ ಮಾಡೋದಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋಕ್ಕೆ ಬೆಂಡೆಕಾಯಿ ಬೇಕಾಗಿರೋದು. ಇಲ್ಲಿ ಫ್ರೆಶ್ ಆಗಿರೋಂಥ ಬೆಂಡೆಕಾಯಿನ ತೊಗೊಂಡಿದ್ದೀನಿ, ಒಂದು 1/4 kg ಆಗೋಷ್ಟು. ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಈ ಥರ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಆಮೇಲೆ ಮಸಾಲೆಗೆ ಅಂತ ಹೇಳಿಬಿಟ್ಟು ನಾನು ಫ್ರೆಶ್ ಆಗಿರೋವಂಥ ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಆಮೇಲೆ ಒಂದು 3 ಇಂದ 4 ಲವಂಗ, ಚಕ್ಕೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನಿವತ್ತು ಬೆಂಡೆಕಾಯಿ ಹುಳಿನ ಮಾಡ್ತಾ ಇರೋದು. ಸೊ ಮೊದಲನೇದಾಗಿ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಜೀರಿಗೆ ಸಾಸಿವೆ ಫ್ರೈ ಆದ ನಂತರ ಎಣ್ಣೆ ಒಳಗಡೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಂಡೆಕಾಯಿನ ಸೇರಿಸ್ಕೊಳ್ಳೋಣ. ಯೂಶ್ವಲಿ ಬೆಂಡೆಕಾಯಿ ಒಳಗಡೆ ಲೋಳೆ ಅಂತ ಅಂಶ ಇರುತ್ತಲ್ವ, ಅದು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಒಳಗಡೆ. ಸೊ ನಾನು ಒಗ್ಗರಣೆ ಹಾಕೋ ಟೈಮಲ್ಲೇ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಬೆಂಡೆಕಾಯಿನ ನೀಟಾಗಿ ಅದರಲ್ಲಿರೋಂತಹ ನೀರಿನ ಅಂಶ ಅಥವಾ ಲೋಳೆ ಅಂಶ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಬೆಂಡೆಕಾಯಿ ಫ್ರೈ ಆಗೋಷ್ಟಲ್ಲೇ ನಾನು ಮಸಾಲಾನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಮಸಾಲ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಫ್ರೆಶ್ ಆಗಿರೋಂಥ ಕಾಯಿ, ತೆಂಗಿನಕಾಯಿ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಒಂದು 3 ಇಂದ 4 ಲವಂಗ, ಆಮೇಲೆ ಚಕ್ಕೆ, ಇಷ್ಟು ಹಾಕ್ಕೊಂಡ್ಬಿಟ್ಟು ಇದಕ್ಕೇ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಆಮೇಲೆ 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಚಿಟಿಕೆ ಆಗೋಷ್ಟು ಧನಿಯಾ ಪುಡಿನೂ ಯೂಸ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಾವು ರುಬ್ಕೊಂಡು ಇಟ್ಕೊಳ್ಬೇಕು, ತುಂಬ ಫೈನ್ ಪೇಸ್ಟ್ ಆಗಿ. ಸೊ ನೋಡಿದ್ರಲ್ವ, ನಾನು ಈ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ರೇವಿ ಮಾಡ್ಕೊಳ್ಳೋಕ್ಕೆ. ಸೊ ಇದು ರೆಡಿ ಆಗೋಷ್ಟಲ್ಲೇ ಬೆಂಡೆಕಾಯಿನೂ ಸಹ ನೀಟಾಗಿ ಫ್ರೈ ಆಗಿತ್ತು ಎಣ್ಣೆ ಒಳಗಡೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫ್ರೈ ಆಗಿದೆ, ಯಾವುದೇ ಥರ ಅಂತ ಲೋಳೆ ಅಂಶ ಇಲ್ಲ ಇದರಲ್ಲಿ ಬೆಂಡೆಕಾಯಲ್ಲಿ. ಸೊ ಇದಕ್ಕೇ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲ ಏನು ಗ್ರೇವಿ ಇರುತ್ತಲ್ವ, ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ಈ ಬೆಂಡೆಕಾಯಿ ಹುಳಿ ಅಥವಾ ಸಾಂಬಾರಿಗೆ ಯಾವುದೇ ರೀತಿಯಂಥ ಬೇಳೆನೂ ಯೂಸ್ ಮಾಡಿಲ್ಲ ನಾನು. ತುಂಬಾ ಸುಲಭವಾದ ರೆಸಿಪಿ. ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಯಾವತ್ತಾದರೂ ಬೆಂಡೆಕಾಯಿ ತೊಗೊಂಡು ಬಂದಿದ್ರೆ. ತುಂಬ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ರೈಸ್ಗೂ ಸರ್ವ್ ಮಾಡ್ಬೋದು, ಆಮೇಲೆ ಚಪಾತಿಗೂ ತಿನ್ಬೋದು. ಸೊ ಇದು ಪೇಸ್ಟ್ ಹಾಕಿದ ನಂತರ ಒಂದು 2 ರಿಂದ 3 ನಿಮಿಷದವರೆಗೂ ಅದು ಹಸಿ ವಾಸನೆ ಹೋಗೋ ತನಕ ನಾವು ನೀಟಾಗಿ ಕುದಿಸ್ಕೊಳ್ಬೇಕು. ಸೊ ಇದು ಕುದ್ದಾದ ನಂತರ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಮಿಕ್ಸಿ ಜಾರಲ್ಲಿ ಎಲ್ಲ ನೀಟಾಗಿ ಪೇಸ್ಟ್ನ ಗ್ರೇವಿಗೆ ಹಾಕ್ಕೊಳ್ಳೋಕ್ಕೆ. ಸೊ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಗ್ರೇವಿ ಕುದೀತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದನ್ನ ನಾವು ಪುನಃ 2 ರಿಂದ 3 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ಅದ್ರ ಜೊತೆನೇ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣಿಂದು ಹುಳಿನೂ ಸಹ ಇಟ್ಕೊಂಡಿದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಇವತ್ತು ಬೆಂಡೆಕಾಯಿ ಹುಳಿ ರೆಸಿಪಿನ ತೋರಿಸ್ತಾ ಇರೋದು. ಹುಳಿನ ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಬಿಕಾಸ್ ಆಲ್ರೆಡಿ ನಾನು ಟೊಮ್ಯಾಟೋನ ಗ್ರೇವಿ ಮಾಡ್ಕೊಳ್ಬೇಕಾದ್ರೆ ಹಾಕಿದ್ದೀನಿ. ಅದರ ಪ್ರಕಾರನೇ ಹುಳಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತೆಳುವಾಗಿ ಬೆಂಡೆಕಾಯಿ ಹುಳಿನ ಮಾಡ್ಕೊಂಡಿರೋದು. ಸೊ ಹುಣಸೆ ಹಣ್ಣಿನ ರಸನೂ ಹಾಕಿದ ನಂತರ ಇದನ್ನು ನಾವು ಪುನಃ ಒಂದು 3 ರಿಂದ 4 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ಉಪ್ಪು ಬೇಕಿದ್ರೆ ಎಕ್ಸ್ಟ್ರಾ ನೀವು ಹಾಕ್ಕೊಳ್ಬೋದು. ಸೊ ನೋಡಿದ್ರಲ್ವ, ಇವಾಗ ಕುದೀತಾ ಇದೆ. ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಮಾಡಿದರೆ ಟೇಸ್ಟಿಯಾಗಿರೋಂತಹ ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರು ಅಂತಲೂ ಹೇಳ್ಬೋದು. ಇದನ್ನ ನಾವು ಜೋಳದ ರೊಟ್ಟಿ, ಚಪಾತಿ, ರೈಸ್, ಮುದ್ದೆ ಯಾವುದ್ರ ಜೊತೆ ಆದ್ರೂ ಸರ್ವ್ ಮಾಡ್ಬೋದು. ತುಂಬ ಅಂದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಬೆಂಡೆಕಾಯಿ ತೊಗೊಂಡು ಬಂದಿದ್ರೆ ನಾರ್ಮಲ್ ಪಲ್ಯ ಮಾಡ್ದೇ ಈ ಥರ ಗ್ರೇವಿ ಥರ ಮಾಡ್ಕೊಂಡ್ಬಿಟ್ಟು ತಿನ್ಬೋದು. ತುಂಬ ಅಂದ್ರೆ ತುಂಬ ರುಚಿಯಾಗಿರುತ್ತೆ.
ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.